ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನನಗ್ ಸಂಬಂಧ ಗಿಂಬಂಧ ಎಲ್ಲ ಬೇಡ, ನಮಗ್ ಬರ್ಬೇಕಾದ ಆಸ್ತಿ ಮಾತ್ರ ಕೊಟ್ಬಿಡಿ ಸಾಕು ಅನ್ನೋರ್ ಹತ್ರ ತಿರ್ಗಾ ಹೋಗಿ ಸಂಬಂಧ ಬೆಳೆಸ್ತಿದ್ಯಲ್ಲ, ಹಂಗಾದ್ರೆ ಜನಗಳ ಮುಂದೆ ಮಕ ಎತ್ಕೊಂಡು ತಿರ್ಗೋದೆಂಗೆ? ಹಾಗಂತ ಜೀವನ ಪೂರ್ತಿ ನಾವ್ ವಿರೋಧಿಗಳಾಗಿರಕ್ಕಾಗತ್ತಾ? ಅದಕ್ಕೆ ಅವ್ರೇನ್ ಮಾಡಿದ್ರು ಮಾಡಿಸ್ಕೊಂಡಿರ್ಬೇಕಾ? ನೋಡು, ನಾನ್ ಹೇಳ್ತಾ ಇವ್ನಿ, ಅವ್ರ ಕಣದಾಗೆ ನೀನ್ ಕಾಲ್ ಹಿಡ್ಕೂಡ್ದು ಅಷ್ಟೇ. ಅದನ್ನ ಅಣ್ಣ ಹೇಳಿ. ಅಣ್ಣ ನೀನ್ ಹೇಳೋಣ, ನಾನ್ ಹೋಗ್ಲಾ ಬೇಡ್ವಾ? ಹೋಗ್ಬಾ ತುಳಸಿ. ನನಗ್ ಗೊತ್ತಿತ್ತು ನೀನ್ ಹೀಗೆ ಹೇಳ್ತೀಯ ಅಂತ. ಬಾತೆ ಹೋಗೋಣ. ಅಪ್ಪ, ಈ ಊರಿನ ಮಹಾಲಕ್ಷ್ಮಿ ನನ್ ಮನ್ಸಿನ ಮಹಾರಾಣಿ ನನ್ ಜಾಗಕ್ಕೆ ಕಾಲಿಟ್ಟಾಯ್ತಪ್ಪ. ಈಗ ರಾಶಿ ಮೇಲ್ ರಾಶಿ ಬೀಳುತ್ತೆ, ನೋಡ್ತಾ ಇರು. ಅಮ್ಮ, ಏನಮ್ಮ ನೀನು ಸುಮ್ನೆ ಏನೇನೋ ಮಾತಾಡಿ ನಿನ್ ಮರ್ಯಾದೆ ನೀನೇ ಹರಾಜ್ ಹಾಕೋತ್ಯಾ. ಹರಾಜ್ ಹಾಕೋತಿಲ್ಲ ಕಣೆ, ಅಣ್ಣ ತಂಗಿ ಸೇರಿ ನನ್ ಮರ್ವಾದೆನ ಹರಾಜ್ ಹಾಕ್ತಾವ್ರೆ. ನೋಡ್ತಾ ಇರು ಇವತ್ತಿ ಕಣದಾಗೆ ಏನ್ ನಡೀತದೆ ಅಂತ. ನಿನಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. ಅತ್ತೆ ಬರ್ತೀನಿ. ಸರಿ ತುಳಸಿ. ತುಳಸಿ ಬಾಯ್. ಸರಿ. ನೀವ್ಯಾಕೆ ಸುಮ್ಮನೆ ನಿಂತ್ಕೊಬಿಟ್ರಿ? ಬಡಿರಪ್ಪ, ಬಡಿರಮ್ಮ. ಅಪ್ಪ, ಲೈಫಲ್ಲಿ ಜೀವನ ಪೂರ್ತಿ ರಾಗಿ ಬೆಳೆ ಸೂಪರ್ ಆಗಿ ಬರ್ತಾ ಇರತ್ತಪ್ಪ. ನೋಡ್ತೀನಿ ಕಣ್ಲಾ, ಅದೇನ್ ದಬಾಕ್ತಿ ಅಂತ ನೋಡ್ತೀನಿ. ಮಗನೇ, ನೋಡಿದ್ ಸಾಕು, ನೀನು ಬಡಿಲ್ಲ. ಬಡಿ ಬಡಿ. ಹಂಗೆಲ್ಲ ಬಡಿಯೋದು, ಬಡಿಲೆ. ನೋಡೋ, ಹಿಂಗ್ ಹಿಡ್ಕೊಂಡು ಹಿಂಗ್ ಬಡಿಬೇಕು. ಅಪ್ಪ ಸೂಪರ್ ಅಪ್ಪ. ಹೋಗಿ ಇನ್ನೊಂದ್ ಸ್ವಲ್ಪ ಹೊರೆ ತಗೋಬರಲ್ಲ. ಅವ್ವಾ, ಶಿವರಾಜು ಕಣ್ಣು. ಶಿವರಾಜು ಏನಾಯ್ತು ಮಾವಯ್ಯ? ಮಾವಯ್ಯ ಏನಾಯ್ತು? ಯಾಕ್ರಿ, ಏನಾಯ್ತು? ಏನಾಯ್ತು? ಕೈ ತೆಗೀರಿ ಮಾವಯ್ಯ. ಜ್ಯೋತಿ, ಹೋಗಿ ನೀರೆತ್ಕೊ ಬರವ. ಸರಿ ಚಿಕ್ಕಮ್ಮ. ಮಾವ ತಗೋ. ಸರಿ ಹೋಯ್ತಾ ಮಾವಯ್ಯ? ತುಂಬಾ ಉರಿತಾ ಇದೆ. ತುಳಸಿ
ತುಂಬಾ ಉರಿತಾ ಇದೆ. ಕಡಿಮೆ ಆಯ್ತಾ ಮಾವ? ಸ್ವಲ್ಪ. ಅಲ್ಲ, ರಾಗಿ ಬಡಿಯೋ ತಾವು ಇರ್ಲೇ ಇರ್ಲಿಲ್ವಲ್ಲ, ಅದೆಂಗೆ ರಾಗಿ ಬಂದ್ ಕಣ್ಣಿಗೆ ಬಿತ್ತು? ನಾನು ನಡ್ಕೊಂಡು ಬರ್ತಾ ಇದ್ದೆ, ನಂಜಪ್ಪ ಬಡಿತಿದ್ರಾಗಿತ್ತೇನೆ ಕಣ್ಣೊಳ್ಗೊಟ್ಟೋಯ್ತು. ಅನ್ಕೊಂಡೆ ನಾನು ಇದು ಇವ್ರ ಕೆಲ್ಸಾನೇ ಅಂತ. ಚಂದ್ರಿಕಾ, ಏನೋ ಅಪ್ಪಿತಪ್ಪಿ ಆಗಿದೆ, ಸುಮ್ಮನಿರು. ನೀವು ಸುಮ್ನೆ ಇರ್ತೀರಾ? ಅಯ್ಯೋ, ನಾನೇನ್ ಮಾಡ್ದೆ? ನನ್ ಪಾಡಿಗೆ ನಾನು ರಾಗಿ ಭತ್ತ ಬಡಿತಾ ಇದ್ದೆ. ನೋಡಿ, ಈ ಕಿತಾಪತಿ ಎಲ್ಲ ನನ್ನ ಹತ್ರ ಇಟ್ಕೋಬೇಡಿ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ನೀವೇ ಮಾತಾಡ್ತಿದ್ದೀರಾ? ಏಯ್, ಏನೋ ನಮ್ಮಪ್ಪ ನಿನ್ ಗಂಡನ್ನ ಉರುಳಿಸ್ಕೊಂಡು ಕಣ್ಣಲ್ಲಿ ರಾಗಿ ಹಾಕ್ದಂಗ್ ಮಾತಾಡ್ತಿದ್ಯಲ್ಲ? ಏನೋ ನೀನು, ನಾವು ಸಂಬಂಧಿಕರು, ಸಾಲದಿಕ್ಕೆ ದೊಡ್ಡೋರು ಅಂತಾನು ನೋಡ್ದೆ ಮರ್ವಾದೆ ಇಲ್ದೆ ಮಾತಾಡ್ತಿದ್ಯಾ? ದೊಡ್ಡೋರು ಮಾತಾಡ್ಬೇಕಾರೆ ಮಧ್ಯೆ ಯಾಕೆ ಬಾಯಿ ಹಾಕ್ತೀಯಾ? ಏಯ್, ನಮ್ಮಪ್ಪನ್ ದಬಾಯಿಸ್ತಿದ್ರೆ ನಾನ್ ಸುಮ್ಮನಿದ್ಬಿಟ್ಟು ನಿನ್ ಗಂಡನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬೇಕಾ? ಏಯ್, ಹಾಗಾದ್ರೆ ನೀನ್ ನನ್ನ ಕಾಲು ಹಿಡ್ದೇ ಇಲ್ವೇನಾ? ಹಿಡ್ದಿದ್ದೆ, ಅದೇ ನಾನು ಮಾಡಿದ ದೊಡ್ಡ ತಪ್ಪು. ನಾನೇನೋ ದೊಡ್ಡ ಮನುಷ್ಯ ಅಂತ ನಿನ್ ಕಾಲಿಗೆ ಬಿದ್ರೆ ನೀನೇನ್ ಮಾಡ್ದೆ? ಆಶೀರ್ವಾದ ಮಾಡೋದನ್ ಬಿಟ್ಟು ನಿನ್ ಕಾಲನ್ನ ನನ್ನ ತಲೆ ಮೇಲಿಟ್ಟು ತುಳ್ದೆ. ಇಷ್ಟೆಲ್ಲ ಮಾಡಿದ್ರು ನಾನ್ ನಿನಗೆ ಮರ್ಯಾದೆ ಕೊಡ್ಬೇಕಾ? ಇಂದ್ರ, ಸುಮ್ಮನೆ ಇಲ್ಲಿಂದ ಹೊರಟೋಗು. ಅದನ್ನ ನನಗೆ ಹೇಳ್ಬೇಡ ಶಿವರಾಜು, ಇವ ಹಿಂಗ್ ಹೇಳೋ. ಏನ್ ಹೇಳ್ಬೇಕೋ? ಏನೋ ಹೇಳ್ಬೇಕೋ? ನೋಡು, ನಂಗೆ ರಾಗಿ ಬಡಿಯೋಕ್ಕೂ ಬರುತ್ತೆ, ತಲೆ ಒಡಿಯೋಕ್ಕೂ ಬರುತ್ತೆ. ಏನೋ ಮಾಡ್ತೀಯಾ? ಏನೋ ಮಾಡ್ತೀಯಾ? ಮಾವಯ್ಯ, ಸುಮ್ಮನೆ ಇರಿ ಮಾವಯ್ಯ. ಇಲ್ಲ ಶಿವರಾಜು, ಇವ್ರದಂತೂ ಅತಿ ಆಯ್ತು. ಇವತ್ತಿವ್ರಿಗೊಂದು ಗತಿ ಕಾಣಿಸ್ತೀನಿ. ಗತಿ ಕಾಣಿಸ್ತೀಯಾ ನನಗೆ? ನೀನು ನಡು ರೋಡಲ್ಲಿ ಕಪ್ಪಾಳಕ್ ಬಿಟ್ಟಿದ್ ಮರ್ತೋಗ್ಬಿಟ್ಟಿದ್ಯಾ? ಆವಾಗ ಕೊಟ್ಟಿದ್ ಸಾಕಾಗ್ಲಿಲ್ಲ ಅನ್ಸುತ್ತೆ, ಇನ್ನೊಂದ್ಸಲ ಕೊಟ್ರೆ ಸರಿ ಹೋಗುತ್ತೆ. ಏಯ್, ಹೊಸಿ ಸುಮ್ನೆ ಇರೋ. ಯಾಕೋ ಹಿಂಗ ಆಡ್ತಿದ್ಯಾ? ಏನೋ ಏನೋ ಹೇಳ್ದೆ ನೀನು? ನೀನು ನನ್ ಗಂಡನ್ ಕೊಡ್ದ್ಯಾ? ವಾ, ಇಂಥ ದೊಡ್ಡ ವಿಷಯ ನಿನ್ ಗಂಡ ನಿನ್ನ ಹತ್ರ ಹೇಳಲೇ ಇಲ್ವಾ? ಇಂದ್ರ, ಬೇಡ ಇಂದ್ರ, ವಿಷಯ ದೊಡ್ಡದು ಮಾಡಬೇಡ. ಸುಮ್ಮನೆ ಇಲ್ಲಿಂದ ಹೊರಟೋಗು. ಏನೋ ಶಿವರಾಜು, ಅವನು ನನ್ ಗಂಡನ್ ಮ್ಯಾಗೆ ಕೈ ಮಾಡಿದೀನಿ ಅಂತ ಹೇಳ್ತಾವನೆ, ನೀನ್ ಅದನ್ ಕೇಳಿ ಕೂಡ ಸುಮ್ನೆ ಹೋಗು ಅಂತ ಹೇಳ್ತಿದ್ಯಲ್ಲ? ಅತ್ತೆ ಅದನ್ನೆಲ್ಲ ಕೇಳಿದ್ದು ಆಯ್ತು, ತುಳಸಿ ಇವನು ಹೋಗಿ ಹೊಡೆದ್ ಬಂದಿದ್ದು ಆಯ್ತು. ಅಪ್ಪ, ಅವತ್ ನನ್ ಬಂಗಾರಿ ನನ್ ಕೆನ್ನೆ ಮೇಲೆ ಹೊಡೆದ್ಲಲ್ಲ, ಹೂ ಇಟ್ಟಂಗಾಯ್ತು. ಹೌದೇನ್ಲ ಮಗನ? ಶಿವರಾಜು, ಏಯ್, ನಿನ್ಗೆ ಒಳ್ಳೇದಾಗಕ್ಕಿಲ್ಲ ಕಣೋ. ಹಾಳಾಗೋಯ್ತೀಯಾ? ನಾನ್ ಇವತ್ತು ಹೇಳ್ತೀವ್ನಿ ಕೇಳು, ನೀನು ಸರ್ವನಾಶ ಆಗೋಗ್ತೀಯಾ. ಏಯ್, ಏನ್ ದೊಡ್ಡ ದೇವತೆ ನೀನು? ನೀನ್ ಅಂದ್ಬಿಟ್ರೆ ನಾನು ಹಾಳಾಗ್ ಬಿಡ್ತೀನಾ? ಏಯ್, ಹೋಗ್ ನಿನ್ ಕೆಲ್ಸ ನೋಡೋಗೆ. ಏನೋ ಅಂದೆ ನನ್ನ ಹೆಂಡತಿಗೆ? ಮಾವಯ್ಯ, ಸುಮ್ಮನೆ ಇರ್ತೀರಾ? ಯಾಕೆ ಬಾಯಿ ಮಾತಾಡಿ ಹೇಳಿದ್ರೆ ಅರ್ಥ ಆಗಲ್ವಾ? ಏಯ್, ಇಂದ್ರ, ಏನೋ ಮಾಡ್ತಿದ್ಯಾ ನೀನು? ನಿನ್ಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ? ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆ ಇಲ್ಲ ನಿಂಗೆ?
ಇಂಥ ಮಗನ್ನ ನಾನೇನಾದ್ರೂ ಎತ್ತಿದ್ರೆ ಈಟೊತ್ತಿಗೆ ಕೆರೆನೋ ಬಾವಿನ ನೋಡ್ಕೋತಿದ್ದೆ. ಈಗೇನ್ ಮಾ ಆಗೋಯ್ತು, ಮುಂದೆ ನೋಡ್ತಿರವಿ ನಿನ್ ಮಗನ್ ದೊಂಬ್ರಾಟನ. ಅತ್ತೆ ಸಾಕು, ಇಲ್ಲಿಗೆ ಬಿಟ್ಬಿಡಿ, ಏನು ಮಾತಾಡ್ಬೇಡಿ ಪ್ಲೀಸ್. ಹೌದು ಮಾವಯ್ಯ, ಯಾವತ್ತೂ ಆಗಿರೋದ್ರ ಬಗ್ಗೆ ಮಾತಾಡಿ ಏನೂ ಪ್ರಯೋಜನ ಇಲ್ಲ. ಜ್ಯೋತಿ, ಮಾವಯ್ಯನ್ ಕರ್ಕೊಂಡು ಹೋಗು. ಸರಿ ಮಾವ. ಅಪ್ಪ ನಡಿಯಪ್ಪ. ಹೋಗಿ ಮಾವಯ್ಯ. ತುಳಸಿ ಬಾ. ಏಯ್ ಸಾಕು, ನಿಲ್ಸ ಅಳದ್ನ ಕಂಡಿದ್ದೀನಿ. ನಡಿ. ಬಿಡಿ ನನ್ನ ಕೈನ. ನಿಮ್ಮಿಂದಾಗಿ ನಮ್ಮ ಅಣ್ಣನ ಮಕ್ಕಳು ನೆಮ್ಮದಿ ಸಂತೋಷ ಎಲ್ಲ ಹಾಳಾಗೋಯ್ತು. ಮಾವಂಗೆ ಮಾವ ಆಗಿ ತಂದೆಗೆ ತಂದೆ ಆಗಿ ಆ ಮನೆಗೋಸ್ಕರ ಜೀವ ತೆಗೆದಿರೋ ಸೋದ್ರ ಮಾವಂಗೆ ಯಾವನ ಒಬ್ಬ ಒಡೆದ್ರೆ ಆ ಒಡ್ದವನ್ ಕೈ ಮುರಿಯೋದ್ ಬಿಟ್ಬಿಟ್ಟು, ಇಲ್ಲ ನನ್ ತಂಗಿ ಒಡ್ದವಳೆ ಅಷ್ಟೇ ಸಾಕು ಎಲ್ಲ ಸರಿ ಹೋಯ್ತದೆ ಅಂತ ಸುಮ್ನೆ ಅವನಲ್ಲ ಆ ನಿಮ್ಮ ಅಳಿಮಯ್ಯ. ಅವನ್ಗೇನ್ರಿ ಹೇಳ್ಬೇಕು? ಏಯ್ ಮುಚ್ಚೆ ಬಾಯಿ. ನಮ್ಮ ಅಳಿಮೈಗೆ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು. ಓಹೋ ಮರ್ವಾದೆ. ಇಲ್ಲಿ ಸೋದ್ರ ಮಾವನ ಮರ್ವಾದೆನೆ ಊರ್ ತುಂಬಾ ಹರಾಜಾಗ್ತೈತೆ, ಆದ್ರೆ ಅಳಿಮಯ್ಯನ್ ಮರ್ವಾದೆ ಮಾತ್ರ ಕಡಿಮೆ ಆಗ್ಬಾರ್ದಲ್ವಾ? ಏನಮ್ಮ, ಮಾವ ಅಪ್ಪನ್ ಪರವಾಗಿ ತಾನೇ ಮಾತಾಡಿದ್ದು. ಏನೇ ಯಾರ್ ಪರಾನೆ ಮಾತಾಡಿದ್ದು? ಹಾವು ಸಾಯ್ಬಾರ್ದು ಕೋಲು ಮುರಿಬಾರ್ದು ಅನ್ನಂಗೆ ಎರಡೂ ಕಡೆ ಮಾತಾಡ್ತಿದ್ನಲ್ಲ, ಅದು ನಿಮ್ಮ ಅಪ್ಪನ್ ಪರ ಮಾತಾಡ್ದಂಗಿತ್ತ? ಏನಮ್ಮ ಹೀಗ್ ಮಾತಾಡ್ತಿದ್ಯಾ? ಅಲ್ಲಿ ಮಾವ ತುಳಸಿ ಇಲ್ಲ ಅಂದಿದ್ರೆ ಅಲ್ಲಿ ನಡೀತಿದ್ದಿದೆ ಬೇರೆ. ಹಂಗಾಗ್ಬೇಕು ಅಂತಾನೆ ನಾನು ಕಾಯ್ತಾ ಇದ್ದಿದ್ದು. ಅಯ್ಯೋ ದೇವ್ರೆ, ನಮ್ಮ ಈಶ್ವರಪ್ಪ ಒಬ್ರಿಗೊಂದು ಕೇಡ್ ಬಗ್ದೋನಲ್ಲ, ಒಬ್ರಿಗೂ ಅನ್ಯಾಯ ಮಾಡ್ದೋನಲ್ಲ. ಈ ಮನೆಗೋಸ್ಕರ, ನನ್ನ ಮೊಮ್ಮಕ್ಕಳಿಗೋಸ್ಕರ ತನ್ನ ಪ್ರಾಣನೇ ಬಿಡಕ್ಕೆ ತಯಾರಾಗವನೆ. ಅಂಥವನಿಗೆ ಈ ಪಾಪ ನನ್ನ ಮಕ್ಕಳು ಹೊಡಿಯೋದು ಬಡಿಯೋದು ಬೈಯೋದು ಮಾಡ್ತಾರಲ್ಲ, ಇಂಥವ್ರು ಉದ್ಧಾರ ಆಯ್ತಾರ? ಈ ದಿನ ಅವ್ರು ಮಾಡಿದ್ದನ್ನೆಲ್ಲ ಸಹಿಸ್ಕೊಂಡಿದ್ದಾಯ್ತು. ಯಾಕೆಂದ್ರೆ ಏನಾದರೂ ಅಂದರೆ ನನ್ನ ಮಗಳನ್ನ ಹಿಡ್ಕೊಂಡು ಹೊಡಿತಾರೆ ಅಂತ. ಆದರೆ ಇನ್ನು ನನ್ನ ಕೈಲಿ ತಡೆಯೋಕ್ಕಾಗಕ್ಕಿಲ್ಲ. ಅವ್ರು ಹಾಳಾಗೋಯ್ತಾರೆ, ಅವ್ರಿಗೆ ಬರಬಾರ್ದು ಬರ್ತದೆ. ಅವ್ರು ಯಾವಾಗ ನನ್ನ ಕಣ್ಮುಂದೆ ನೆಗೆದು ಬಿದ್ದು ನಲ್ಲಿಕಾಯಿ ಆಯ್ತಾರೋ, ಯಾವ್ರೆ ಈ ಮುದುಕಿಗೋಳು ಅವ್ರಿಗೆ ತಟ್ಟಬಾರ್ದ? ಬೇಡ ಅಜ್ಜಿ, ಯಾರಿಗೂ ಶಾಪ ಹಾಕ್ಬೇಡ. ಆಗಕ್ಕಿಲ್ಲ ಶಿವು, ಆಗಕ್ಕಿಲ್ಲ. ನನ್ನ ಹೊಟ್ಟೆ ಉರಿತೈತೆ. ಪಾಪ ನಿನ್ನ ಮಾವನ್ ನೋಡಿದ್ರೆ ಕಳ್ ಕಿತ್ತು ಬರ್ತೈತೆ ಕಡ್ಲ. ನನಗೂ ಹಾಗೆ ಆಗ್ತಾ ಇದೆ ಅಜ್ಜಿ. ಮಾವಯ್ಯ ಕಣ್ಣಲ್ಲಿ ನೀರು ಹಾಕೊಂಡು ನಿಂತಿದ್ದು ನೋಡಿದ್ರೆ ನನ್ನ ಹೃದಯನೇ ಹಿಂಡ್ದಂಗಾಗ್ತಿತ್ತು. ನನ್ನ ಕೈ ಕಾಲೆಲ್ಲ ನಡುಕ್ತಾ ಇತ್ತು. ಒಂದ್ ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಹಚ್ಬಿಟ್ನಲ್ಲ ಅಂತ ಅನಿಸ್ತಾ ಇತ್ತು. ನಿಜ ಅಣ್ಣ, ಅಪ್ಪನ ಕಡೆ ಸಂಬಂಧ ಕಣ್ಣೀರ್ ಹಾಕ್ಸಿದ್ರೆ ಅಮ್ಮನ ಕಡೆ ಸಂಬಂಧ ಕಣ್ಣೀರ್ ವರ್ಸುತ್ತೆ. ಕಣ್ಣೀರ್ ವರ್ಸೋರ್ನ ಬಿಟ್ಟು ಕಣ್ಣೀರ್ ಹಾಕ್ಸೋರ್ಗೆ ನಾವು ಮಣೆ ಹಾಕಿರೋದು ಇದು ನ್ಯಾಯ ಅಂತ ನನಗನ್ನಿಸ್ತಿಲ್ಲ ಅಣ್ಣ.
ಶಿವಣ್ಣ, ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಅವತ್ತಿಂದ್ರ ಮಾವಂಗೆ ಹೊಡೆದ ಅಂತ ವಿಚಾರ ಕೇಳಿ ನೀನು ಅಷ್ಟಕ್ಕೆ ಸುಮ್ಮನಾಗಬಾರ್ದಿತ್ತು. ಅವತ್ತು ಅವನಿಗೊಂದು ಗತಿ ಕಾಣಿಸಿದ್ರೆ ಇಷ್ಟೆಲ್ಲ ಬೀದಿರಂಪ ಆಗ್ತಾನೆ ಇರಲಿಲ್ಲ. ನಿಜ ಕೆಂಪ, ನಾನೇ ತಪ್ಪು ಮಾಡಿಬಿಟ್ಟೆ. ಅವತ್ತು ಅವನನ್ನು ಸುಮ್ಮನೆ ಬಿಟ್ಟಿದ್ದು ಇವತ್ತು ನಮ್ಮ ಕುತ್ತಿಗೆಗೆ ಬಂದಿದೆ. ಈಗ ನಾನು ಏನ್ ಮಾಡು ಅಂತೀಯ? ಪ್ರತಿಯೊಂದು ಸಮಸ್ಯೆಗೂ ಒಂದ್ ಪರಿಹಾರ ಇದ್ದೇ ಇರುತ್ತೆ ಅಂತ ಹೇಳ್ತಾರಲ್ಲ, ಹಂಗೆಯ ಈಗ ಬಂದಿರೋಂತ ಸಮಸ್ಯೆಗೂ ಒಂದ್ ಪರಿಹಾರ ಸಿಗ್ಲೇಬೇಕು. ಆಗ್ಲೇಯ ಇಲ್ಲಿ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ದೊಡ್ಡವರು, ಯಾರು ಚಿಕ್ಕವರು ಅಂತ ಗೊತ್ತಾಗೋದು. ಇದು ನಿಂಗೆ ಬಿಟ್ಬಿಟ್ರೆ ನಾವು ಕಾಲ ಪೂರ ಹಿಂಗೆ ಇರ್ಬೇಕಾಯ್ತದೆ. ಲೇ, ಒಂದನ್ನ ಎರಡ್ ಮಾಡೋದ್ ಬಿಟ್ಟು ಯಾವತ್ತಾದ್ರೂ ಒಳ್ಳೇದ್ ಮಾತಾಡಿದೀಯಾ ಅಥವಾ ಯಾರ್ಯಾರು ಒಳ್ಳೇದ್ ಮಾಡಿದೀಯಾ? ಬಾಯಿ ಬಿಟ್ರೆ ಸಾಕು ಬರೀ ಇಂಥ ಕಿತಾಪತಿ ಮಾತುಗಳೇ. ಇನ್ಮ್ಯಾಕೆ ಬ್ಲೀಚಿಂಗ್ ಪೌಡರ್ ತಂದು ಬಾಯಲ್ಲಿ ಬರೋ ಮಾತುಗಳನ್ನೆಲ್ಲ ತೊಳ್ದು ಮಾತಾಡ್ತೀನಿ, ಸರಿನಾ? ಒಂದ್ ಹೇಳ್ತೀನಿ ತಿಳ್ಕೊ, ನೀನೆಷ್ಟೇ ನಿಮ್ಮ ಅಕ್ಕನ ಮಕ್ಳಿಗೆ ಮಾಡಿದ್ರು ಆ ಸಾವಿತ್ರ ಅವಳಲ್ಲ, ಅವಳು ಬಂದು ಒಂದ್ ತೊಟ್ಟು ಕಣ್ಣೀರ್ ಹಾಕ್ಬಿಟ್ರೆ ಸಾಕು, ಅಬ್ಬಬ್ಬಬ್ಬಬ್ಬ ಆ ಶಿವರಾಜು, ತುಳಸಿ, ಆ ಮುದುಕಿ ಎಲ್ರೂ ಅವಳ ಕಾಲಿಗೆ ಬಿದ್ಬಿಡೋದೆಯ. ಏಯ್, ಯಾಕೆ ಹಿಂಗ ಅವ್ರಿಗೆಲ್ಲ ಕೇಡ್ ಬಯಸ್ತೀಯಾ? ಹಿಂಗಾದ್ರೆ ನೀ ಚೆನ್ನಾಗಿರ್ತೀಯೇನೆ? ಹಾಕಿ ಶಾಪ ಹಾಕಿ, ಸಂದಾಗ ಶಾಪ ಹಾಕಿ, ಅದೇ ತಾನು ನಿಮ್ ಕೈಲಾಗೋದು. ಆ ಇಂದ್ರನ್ ಮುಂದೆ ಪೌರುಷ ತೋರ್ಸಕ್ ಆಗ್ಲಿಲ್ಲ, ನನ್ ಮುಂದೆ ಬಂದು ತೋರಿಸ್ತೀರಾ? ಹೇಳೆ, ಈಗ ನಾ ಅವ್ನ್ಗೇನ್ ಮಾಡ್ಬೇಕು ಹೇಳೆ? ಓ, ನಾನು ಹೇಳಿದ ತಕ್ಷಣ ಓಡೋಗಿ ಮಾಡಿ ಬಂದ್ಬಿಡೋರಂಗೆ. ನಿನ್ನ ಅಳಿಯನು ಸೊಸೆನು ಆ ಇಂದ್ರ ನಿಂಗ್ ಹೊಡೆದ್ನಲ್ಲ, ಅವನ್ಗೆ ಬೈಯೋದ್ ಬಿಟ್ಬಿಟ್ಟು ನಮಗೇನೆ ನೀನು ಹೋಗು ಮಾವ, ನೀನು ಹೋಗು ಅತ್ತೆ ಅಂತ ಸಮಾಧಾನ ಮಾಡಕ್ ಬಂದಿದ್ರು. ಅಯ್ಯಯ್ಯಯ್ಯಯ್ಯೋ, ನಾನ್ ಇನ್ನೊಬ್ರ ಬಗ್ಗೆ ಮಾತಾಡೋದೇ ತಪ್ಪು. ಮೊದ್ಲು ನಮ್ಮನೆ ಗಂಡಸೇ ಸರಿ ಇಲ್ಲ, ಏನ್ ಮಾಡಕ್ಕಾಯ್ತದೆ? ಲೇ, ಅದು ಇವತ್ತು ಮಾವಯ್ಯನ್ಗೆ ಎಂಥ ಅವಮಾನ ಆಗೋಯ್ತು. ಹೌದಣ್ಣ, ಅವತ್ತಿಂದ್ರ ಮಾವಂಗ್ ಹೊಡೆದಿದ್ದು ಅತ್ತೆಗೆ ಗೊತ್ತಿರ್ಲಿಲ್ಲ. ಈಗ ಅತ್ತೆಗೆ ಗೊತ್ತಾಗಿದೆ. ಅತ್ತೆ ಮಾವನ್ನ ಸುಮ್ಮನೆ ಬಿಟ್ಟಿರ್ತಾರಾ? ಮಾವನಿಗೆ ಏನ್ ಬೈದಿರ್ತಾರೋ ಏನೋ. ಅವ್ವ ತುಳಸಿ, ಚಂದ್ರಿಕಾ ಕೇಳೋದ್ರಾಗೆ ತಪ್ಪೇನಿಲ್ಲ ಮಗ. ತನ್ನ ಗಂಡಂಗೆ ಯಾವನ ಒಡೆದವನೇ, ಅವಮಾನ ಮಾಡವನೇ ಅಂತ ಗೊತ್ತಾದ್ರೆ ಯಾವ ಹೆಣ್ತಾನೆ ಕೋಪ ಮಾಡ್ಕೊಳಕ್ಕಿಲ್ಲ ಹೇಳು? ಹೌದಣ್ಣ, ನಮ್ಮೇಲ್ ಪ್ರೀತಿಯಿಂದ ಮಾವ ನಮ್ಮಿಂದ ಎಷ್ಟೇ ಅವಮಾನ ಆದ್ರೂ ತಡ್ಕೋತಾರೆ. ಆದ್ರೆ ಅತ್ತೆನೂ ಹಾಗೆ ಇರ್ತಾರೆ ಅಂತ ನಾವ್ ಅನ್ಕೊಳ್ಳೋದು ತಪ್ಪಲ್ವಾ? ಮಾವಯ್ಯ ಬೆಳಗ್ಗೆಯಿಂದ ಇಷ್ಟೊತ್ತಿಗೆ 4 ಸಲ ನಮ್ಮನೆಗೆ ಬಂದು ಹೋಗಿರೋರು. ಆದ್ರೆ ಇವತ್ತು 1 ಸಲನೂ ಬಂದಿಲ್ಲ. ಆ ಪೋಲಿ ನನ್ ಮಗ ನಿನ್ ಮೇಲೆ ಕೈ ಮಾಡ್ದಾಗ್ಲೇ ನೇರವಾಗಿ ಬಂದ್ ನನ್ನ ಹತ್ರ ಹೇಳ್ದಿದ್ರೆ ಆ ನನ್ ಮಗನ್ನ ಊರ್ ಮಧ್ಯೆ ನಿಲ್ಸಿ ಪೊರ್ಕೆ ತಗೊಂಡ್ ಮಕ ಕೆರ್ದು ಮಣ್ ತುಂಬಿಡ್ತಿದ್ದೆ. ಏಯ್, ನಿನ್ ಮಣ್ ತೂರ್ಬಿಟ್ರೆ ನಿನ್ ಶಾಪ ಅವನಿಗೆ ತಟ್ಬಿಡುತ್ತಾ? ತಟ್ಟದೆ, ತಟ್ಲೇಬೇಕು. ಆ ನಂಬಿಕೆ ನನ್ಗೈತೆ. ಹಂಗ್ ಮಾಡ್ದಾಗೆ ನಮ್ ದೊಡ್ಡಪ್ಪ ನಮ್ಮನ್ ಬಿಟ್ರು ನಮ್ ದೊಡ್ಡಪ್ಪನ ಹೆಂಡ್ರು ಬಿಡಕ್ಕಿಲ್ಲ ಅಂತ ಭಯ ಇರ್ತಿತ್ತು. ಆ ಇಂದ್ರ ನಿನ್ಗೆ ಹೊಡ್ದಾಗ್ಲೆಯ ನೇರ ಬಂದು ಹೆಂಡ್ರು ಮಕ್ಳಿಗೆ ಹೇಳೋದ್ ಬಿಟ್ಬಿಟ್ಟು ದೊಡ್ಡದಾಗ ಕಿಸದ್ ದಬಾಕ್ತಾರೆ ಅಂತ ನಿನ್ನ ಅಳಿಯ ಸೊಸೆಗೆ ಹೇಳಿದ್ಯಲ್ಲ. ನೀನ್ ಅವ್ರಿಗೋಗಿ ಮೆಲ್ಲಗ್ ವಿಷಯನ ಹೇಳ್ದೆ, ಅವರು ಮೆಲ್ಲಗೆ ವಿಷಯನೆಲ್ಲ ಅಮುಕ್ಬಿಟ್ರು. ಇವತ್ ನೀನ್ ಕೊಟ್ಟಿರೋ ಸದ್ರದಿಂದ ಅವನೇನೋ ಅವತ್ ನಿನ್ ಮೇಲೆ ಕೈ ಮಾಡ್ಬಿಟ್ಟ, ಮಾಡೋದೆಲ್ಲ ಮಾಡ್ಬಿಟ್ಟ. ಆದ್ರೆ ಅವಮಾನ ಆಗಿದ್ಯಾರಿಗೆ? ನಮ್ಗೆ, ನಿಮ್ ಅಕ್ಕನ್ ಮಕ್ಳಿಗೆ ಅಲ್ವಲ್ಲ. ಲೇ, ಯಾಕೆ ಹೇಳಿದ್ನೇ ಹೇಳ್ತಾ ನನ್ ಸಾಯಿಸ್ತಿದ್ಯಾ? ಅಷ್ಟು ಹೊಟ್ಟೆ ಉರಿತದೆ ನಂಗೆ. ಏನಮ್ಮ ಮಾತಾಡ್ತಿದ್ಯಾ ನೀನು? ನಡೆದಿದ್ದಕ್ಕೆಲ್ಲ ತುಳಸಿ ಮಾವನೇ ಕಾರಣ ಅಂತ ಹೇಳ್ತಿದ್ಯಾ? ಹೂ ಕಣೆ, ಅವರೇ ಕಾರಣ. ನೀನು ನಿಮ್ಮಪ್ಪ ಅನ್ಕೊಂಡಿರಂಗೆ ಅವ್ರ್ಯಾರು ನಮ್ಗೋಸ್ಕರ ಏನು ಮಾಡಕ್ಕಿಲ್ಲ. ಯಾವತ್ತಿದ್ರು ಅವಳಲ್ಲ ಸಾವಿತ್ರಿ, ಮೊಸ್ಲೆ ಕಣ್ಣೀರ್ ಇಡ್ತಾಳಲ್ಲ ಅವಳ ಕಡೆನೆಯ. ಅಬ್ಬಬ್ಬಬ್ಬಬ್ಬ, ಆ ಮುದುಕಿ ಇದ್ದಾಳಲ್ಲ ಅವಳೇನ್ ಕಡಿಮೆನಾ? ಮಳ್ಳಿ ಅವಳು ಬಿತ್ರಿ. ಚಂದ್ರಿಕಾ,
ನಿಮ್ಮಮ್ಮನ ಜೊತೆ ಇರೋದಕ್ಕಿಂತ ಎಲ್ಲರೂ ಹೋಗಿ ಸಾಯೋದೇ ಮೇಲು. ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ ನೀನು? ಮನ್ಸಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ನೀನ್ ಯೋಚನೆ ಮಾಡಬೇಡ ಅಣ್ಣ, ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ಎಲ್ಲದನ್ನೂ ಅದ್ಯಾವ್ರು ನೋಡ್ಕೊಳ್ತಾನೆ ಶಿವು. ಒಂದಲ್ಲ ಒಂದಿನ ಒಳ್ಳೇದು ಮಾಡೇ ಮಾಡ್ತಾನೆ. ನೀ ಏನು ಯೋಚನೆ ಮಾಡಬೇಡ, ಕೈಕಾಲು ತೊಳ್ಕೊಂಡು ಬಾ, ಉಣ್ಣೋವಂತೆ. ಶಿವರಾಜು, ನನಗೆ ಹಸಿವಿಲ್ಲ ಅಜ್ಜಿ. ನನಗೂ ಹಸ್ವಿಲ್ಲ. ನಂಗೂ ಊಟ ಬೇಡ ಕಣಜ್ಜಿ. ಏ ಕೆಂಪ, ನಮಗೋಸ್ಕರ ನೀನ್ ಯಾಕೋ ಹಸುವಲ್ಲಿರ್ತೀಯ? ನಿನ್ನ ಹಸಿವು ತಡೆಯಲ್ಲ ಅಂತ ಗೊತ್ತು, ಹೋಗಿ ಊಟ ಮಾಡು. ನಂಗೂ ಹಸ್ಕೊಂಡಿರೋಕ್ಕಾಗಲ್ಲ ಅಂತ ಗೊತ್ತು, ಆದರೆ ಅದಕ್ಕಿಂತ ಹೆಚ್ಚಾಗಿ ನೀನು ತಂಗಿ ಬೇಜಾರಾಗಿರೋದು ನೋಡೋಕ್ಕೆ ನನ್ನ ಕೈಯಲ್ಲಿ ಆಗಲ್ಲ ಶಿವಣ್ಣ. ಮನಸ್ಸು ಸರಿ ಇಲ್ಲ ಅಂತ ಹೊಟ್ಟೆಗೆ ಮೋಸ ಮಾಡಬಾರ್ದು ಶಿವು. ಮನಸ್ಸು ಸರಿಗಿದ್ರೆ ಅಲ್ವಾ ಹಸ್ವಾಗಿದೆ ಅಂತ ಗೊತ್ತಾಗೋದು. ಮನ್ಸೇ ಹಸ್ವಿಲ್ಲ ಅಂತ ಹೇಳಿದ್ಮೇಲೆ ಹೊಟ್ಟೆಗೆ ಊಟ ಎಲ್ಲಿ ಸೇರುತ್ತೆ ಅಜ್ಜಿ? ನೀನೇನೇನೋ ಹೇಳ್ಬೇಡ ತುಳಸಿ, ನನ್ನ ಮಾತು ಹೊಸಿ ಕೇಳು. ಅಜ್ಜಿ, ಮಾವಯ್ಯ ಊಟ ಮಾಡಿ ಕೈ ತೊಳೆದಿರ್ತಾರೆ ಅನ್ಕೊಂಡಿದ್ಯಾ? ಅವ್ರ ಕಣ್ಣೀರಲ್ಲಿ ಕೈ ತೊಳೆದಿರ್ತಾರೆ. ಖಂಡಿತ ಅವ್ರು ಊಟ ಮಾಡಿರಲ್ಲ.